ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಬೆಳಗಾವಿಯಲ್ಲಿ ಇವತ್ತು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಸ್ಫೋಟಿಸಿದಂಥ ರಾಜಕೀಯ ಬಾಂಬ್ ಇದೆಯಲ್ಲ, ಅದರ ಸದ್ದು ಕೇವಲ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬಹುಶಃ ಹೈಕಮಾಂಡ್ ಮಟ್ಟದಲ್ಲೂ ಕೂಡ, ದಿಲ್ಲಿಯಲ್ಲೂ ಕೂಡ ಅದು ಸೌಂಡ್ ಮಾಡಬಹುದು. ಸೊ ಇದಕ್ಕೆ ಇವತ್ತು DCM DK ಶಿವಕುಮಾರ್ ಅಂದರೆ ನವೆಂಬರ್ ಕ್ರಾಂತಿ ಬಗ್ಗೆ, ಜೊತೆಗೆ ಇವರ ಹೇಳಿಕೆ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಯಾರು ಕೂಡ ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷ ಪೂಜೆಯನ್ನೇ ಮಾಡಬೇಕು. ಆಸ್ ಇಟ್ ಇಸ್ ಪ್ರತಿ ಬಾರಿ ಏನು ಹೇಳ್ತಿರ್ತಾರೆ ಅದನ್ನೇ ಇವತ್ತು ಕೂಡ ಅವ್ರು ಹೇಳಿರೋದು. ಕ್ರಾಂತಿಯ ಕಿಡಿ ಬೆನ್ನಲ್ಲೇ CM ಟೀಮ್ಗೆ ಪರೋಕ್ಷವಾಗಿ DCM DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಗುಂಪು ರಾಜಕಾರಣ ಮಾಡೋಕೆ ನಾನು ಅವಕಾಶ ಕೊಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಇರೋದು ಒಂದೇ ಒಂದು ಗುಂಪು, ಅದು ಕಾಂಗ್ರೆಸ್ ಗುಂಪು. ಪರೋಕ್ಷವಾಗಿ CM ಸಿದ್ದರಾಮಯ್ಯನವರ ಟೀಮ್ಗೆ ಅವರು ಟಾಂಗ್ ಕೊಟ್ಟು ಇವತ್ತು ನಮಗೆ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ಯಾರೂ ಕೂಡ ಬಿಗ್ ಫಿಗರ್ ಇಲ್ಲ, ದೊಡ್ಡವರಲ್ಲ, ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಪಕ್ಷ ಬಹಳ ಇಂಪಾರ್ಟೆಂಟು. ನೀವೆಲ್ಲ ಒಗ್ಗಟ್ಟಿಂದ ಹೋಗ್ಬೇಕು. ಪೇಪರಲ್ಲಿ ಬರ್ತದೆ ಅವನದೊಂದು ಗುಂಪು, ದದ್ದಲ್ದೊಂದೊಬ್ಬ ಗುಂಪು, ಶಿವಕುಮಾರ್ದೊಂದು ಗುಂಪು, ಬಸವರಾಜ್ ಒಂದು ಗುಂಪು, ಇನ್ನೊಬ್ಬನ ಗುಂಪು. ಯಾವ ಗುಂಪು ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು ಮಾತ್ರ. ಕಾಂಗ್ರೆಸ್ ಗುಂಪು ಮಾತ್ರ ಈ ತ್ರಿವರ್ಣ ದೇಶದಲ್ಲಿ ಇರೋಂತ ಏನು ಈ ಬಾವುಟ ಇದೆ ಅದನ್ನು ಮಾತ್ರ ಇದನ್ನು ತಿಳ್ಕೊಳ್ಬೇಕು. ಎಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇದ್ರು ಮರ್ತು ಒಂದು ತಾಯಿ ಮಕ್ಕಳಂತೆ ಈ 5 ಬೆರಳು ಇದ್ರೆ ತಾನೆ, 5 ಬೆರಳು ತಾನೆ ಹಸ್ತ. 5 ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಆಯ್ತು, 5 ಬೆರಳಿಂದ ಈ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಬಂದು ಏನಾಯ್ತು, ಈ ಹಸ್ತಕ್ಕೆ ಶಕ್ತಿ ಬಂತು. ಹಂಗೆ ನೀವು ನಾವೆಲ್ಲ ಸೇರಿ ಕಾರ್ಯಕರ್ತರು, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ಒಂದೇ ನೀತಿ, ಕಾಂಗ್ರೆಸ್ ನೀತಿಲಿ ನೀವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬಂದು ಬಹಳ ಸಂತೋಷದಿಂದ ಇವತ್ತು ಬಂದು ನಿಮ್ಮೆಲ್ಲರ ಪದಗ್ರಹಣದಲ್ಲಿ ಪಾಲ್ಗೊಂಡು ನಿಮಗೆ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೇನೆ. ರಾಮನ ಬಂಟ ಆಂಜನೇಯ ಯಾವ ರೀತಿ ತ್ಯಾಗ ಮಾಡ್ದ, ಹಂಗೆ ನೀವೆಲ್ಲ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡಬೇಕು, ಮನೆಗೆ ಹೋಗಬೇಕು, ಜನರ ಹೃದಯನ ಗೆಲ್ಲಬೇಕು. ಇನ್ನ ಬಹಳ ಜನ ಇವತ್ತು ಬಿಜೆಪಿ ತೊರೆದು, ಜನತಾದಳ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಅಂತೇಳಿ ಅನೇಕರು ಅರ್ಜಿಯನ್ನು ಹಾಕ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಹಾಕ್ತಾ ಇದ್ದಾರೆ. ನೀವು ಸಂಕೋಚ ಮನೋಭಾವದಿಂದ ಇರಬಾರದು, ಸೇರಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಯಾರು ಒಳಗೊಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಯಾರು ಇರ್ತಾರೆ, ನನ್ನ ನಾಯಕತ್ವ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಯಾರು ಈ ಪಕ್ಷಕ್ಕೆ ಸೇರ್ತಾರೆ, ಅವನ್ನೆಲ್ಲ ಸೇರಿಸ್ಕೊಂಡು ಪಕ್ಷನ ದೊಡ್ಡದು ಮಾಡಿ ಇನ್ನ ಹೆಚ್ಚಿಗೆ ಅಂತರದಿಂದ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಸರ್ಕಾರವನ್ನು ತರಲಿಕ್ಕೆ ತಾವೆಲ್ಲ ಶ್ರಮವನ್ನು ಪಡಬೇಕು. ನಮ್ಮ ಲೋಕಸಭಾ ಸದಸ್ಯರಾದ ಕುಮಾರ್ ನಾಯ್ಕರವರು ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಕೇಂದ್ರದ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಅನುದಾನವನ್ನ ಬರೀ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಅವರು ಕೆಲಸ ಮಾಡ್ತಾ ಇಲ್ಲ, ಇಡೀ ರಾಜ್ಯಕ್ಕೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಒಬ್ಬ ಸಂಸತ್ ಸದಸ್ಯ ಅಂತ ಹೇಳಿ ನಿಮ್ಮ ಪರವಾಗಿ ವಾದವನ್ನು ಕೂಡ ಅವರು ಮಂಡಿಸ್ತಾ ಇದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಶಾಸಕರು ಕೂಡ ಎಲ್ಲ ಇದ್ದಾರೆ, ಅವರು ಕೂಡ ಬಹಳ ಚೆನ್ನಾಗಿ ಅವ್ರ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದದ್ದಲ್ರವರು ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಆ ಕಾರಣದಿಂದ ಕಾರ್ಯಕ್ರಮಕ್ಕೆ ನಾವು ಬರಕ್ಕಾಗಲಿಲ್ಲ. ನೀರಾವರಿ ಯೋಜನೆ, ಅನೇಕ ಯೋಜನೆಗಳನ್ನ ಅವರು ಕೇಳಿದ ಮೇಲೆ ನಾನು ಈಗಾಗಲೇ ಕೊಟ್ಟಿದ್ದೇನೆ. ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಇವರು ಲಾಟ್ರಿ ಹೊಡೆದ್ರು, ತಿರುವಾಳ ಅವರು ಪಯ್ಯೆ, ಅದು ಕೂಡ ನನ್ನ ಕೈಲಿ ಮಾಡಿಸ್ಬಿಟ್ರು. ಅವರು ಮಾಡಕ್ಕಾಗದೆ ಹೋದ ಕೆಲಸನ ನಾನು ಸಿದ್ದರಾಮಯ್ಯ ಸೇರಿ ಸೈನ್ ಹಾಕಿ ಕೊಟ್ಟಿದ್ದೇವೆ. ಅದು ಟೆಂಡರ್ಗೆಲ್ಲ ರೆಡಿ ಆಗ್ತಾ ಇದೆ. ಸೊ ನಮ್ಮ ಅಂಪೈ ನಾಯಕ್ ಇರ್ಬೋದು, ಅವ್ರಿರ್ಬೋದು, ಈಗ ನಮ್ಮ ಇಟ್ಕಿಯವರು ಜವಾಬ್ದಾರಿ ಕೊಟ್ಟಿದ್ದೇವೆ ಅವ್ರಿಗೆ. ಏನಲ್ಲಿ ಕಳ್ಕೊಂಡಿದ್ದೇವೆ ಮತ್ತೆ ಒಬ್ಬ ತರಬೇಕು. ನೀವೆಲ್ಲ ಸೇರಿ ಸಹಕಾರ ಕೊಡಬೇಕು. ಕಾಂಗ್ರೆಸ್ನ ಒಗ್ಗಟ್ಟು ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ, ಜಯ ತುಂಬುತ್ತದೆ. ಅದಕ್ಕೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತು. ಈ ರೀತಿಯಾಗಿ ಹೇಳಿಕೆಗಳು ರಾಜಕೀಯದಲ್ಲಿ ವ್ಯಕ್ತವಾದಾಗ, ಅಂದರೆ ಮುಂದೆ ಇವರು CM ಆಗ್ತಾರೆ, ಅವ್ರು CM ಆಗ್ತಾರೆ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂದಾಗ DK ಶಿವಕುಮಾರ್ ಅವರು ಒಂದು ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಅನ್ನು ಕೊಡ್ತಾರೆ. ಅದರಲ್ಲಿ 3 ವಿಷಯಗಳಂತೂ ಪಕ್ಕಾ ಇರುತ್ತೆ. ಒಂದು ಪಕ್ಷ ನಿಷ್ಠೆ, ಒಂದು ಶಿಸ್ತು, ಆ್ಯಂಡ್ ಗ್ಯಾಪಲ್ಲಿ ಅವರ ತ್ಯಾಗ. ಈ 3ಅನ್ನು ಕಂಬೈನ್ ಮಾಡಿ ಅವರು ಪ್ರತಿ ಬಾರಿ ಕೂಡ ರಿಯಾಕ್ಷನ್ ಕೊಡೋದು. ಈಗಲೂ ಅದೇ ಹೇಳಿದ್ದಾರೆ, ಎಲ್ಲರೂ ತ್ಯಾಗ ರೆಡಿ ಮಾಡಬೇಕು, ತ್ಯಾಗಕ್ಕೆ ರೆಡಿ ಆಗಿರಬೇಕು, ತ್ಯಾಗಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಅವ್ರು ತ್ಯಾಗ ಏನು ಮಾಡಿದ್ದಾರೆ
ಅದನ್ನು ಆಂಜನೇಯನಿಗೆ ಕಂಪೇರ್ ಮಾಡ್ತಾರೆ ಈ ಒಂದು ಭಾಷಣದಲ್ಲಿ. ಅಂದರೆ ಹೈಕಮಾಂಡ್ಗೆ ಇದೆಲ್ಲವೂ ಕೂಡ ತಲುಪಬೇಕು, ಅವರ ಎಂಡ್ ಪಾಯಿಂಟ್ ಅದೇ. ಅವರೇನು ತ್ಯಾಗ ಮಾಡಿದ್ರು 2023ರಲ್ಲಿ ಅದು ಹೈಕಮಾಂಡ್ಗೆ ಮನವರಿಕೆ ಆಗಬೇಕು, ಪಕ್ಷದ ಒಂದು ಒಗ್ಗಟ್ಟನ್ನು ಕಾಪಾಡಬೇಕು ಅಧ್ಯಕ್ಷರಾಗಿ, ಜೊತೆಗೆ ಪಕ್ಷದಲ್ಲಿ ಶಿಸ್ತು ಕೂಡ ಮುಖ್ಯ. ಆ್ಯಂಡ್ ಇದೆಲ್ಲದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಪಕ್ಷ ಪೂಜೆ ಅಷ್ಟೇ ಆಗಬೇಕು, ವ್ಯಕ್ತಿ ಪೂಜೆಗೆ ಇಲ್ಲಿ ಅವಕಾಶ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಶಕ್ತಿ ತುಂಬಬೇಕು, ಹಸ್ತ ಮುಷ್ಟಿ ಇದೆಲ್ಲ ಹೇಳ್ತಿರ್ತಾರೆ. ಸೊ ಎಲ್ಲ ಒಂದು ಕಡೆ ಎಲ್ಲನೂ ಕಂಬೈನ್ಡ್ ಆಗಿ ಮೆಸೇಜ್ ಏನು ಅಂತಂದರೆ ಅವರ ಒಂದು ಕನ್ಸಿಡ್ರೇಷನ್ ಕೂಡ ಬದಲಾವಣೆಯಲ್ಲಿ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಅವ್ರಿಗೂ ಗೊತ್ತು 100 ಜನ MLCಗಳು 100 ಜನ MLAಗಳು ಹೇಳಿದ್ರು ಕೂಡ ಅದು ಒಂದು ತೂಕ ಆದರೆ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರನೇ ಮತ್ತೊಂದು ತೂಕ. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಿನ ತೂಕವನ್ನು ಹೈಕಮಾಂಡ್ ನಾಯಕರ ತೀರ್ಮಾನ ಒಳಗೊಂಡಿರುತ್ತೆ. ಸೊ DK ಶಿವಕುಮಾರ್ ಅವರಿಗೆ ಅದು ಪಕ್ಕಾ ಗೊತ್ತು. ಹೀಗಾಗಿ ಯಾವ ಶಾಸಕರ ಬೆಂಬಲ ಇದೆಯೋ ಇಲ್ವೋ, MLCಗಳ ಹೇಳಿಕೆ ಮಹತ್ವ ಪಡೆದುಕೊಳ್ಳಲ್ವೋ ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಹೈಕಮಾಂಡ್ ಮೇಲೆ ಭಾರ ಹಾಕ್ತಾರೆ. ಸೊ ಇವತ್ತು ಕೂಡ ಅದೇ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.